ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ನನ್ನ ಐತಿಹಾಸಿಕ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಾವಿಂದು ಬೆಟ್ಟದಾಸನಪುರ ಕೋಟೆಗೆ ಹಾಗೂ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಮತ್ತು ಕಾಶಿ ವಿಶ್ವೇಶ್ವರಯ್ಯ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು ದೇವಸ್ಥಾನದ ಎಂಟ್ರೆನ್ಸು. ಇದು ಬೆಂಗಳೂರಿನಿಂದ 26 ಕಿಲೋಮೀಟರ್ ದೂರದಲ್ಲಿದೆ. ಗೌತಮ ಕ್ಷೇತ್ರ ಅಂತಲೇ ಕರೆಯಲ್ಪಡುವ ಬೆಟ್ಟದಾಸನಪುರ ಕೋಟೆ ಮತ್ತು ದೇವಸ್ಥಾನಗಳು ಮತ್ತು ಅಲ್ಲೊಂದು ಪುಷ್ಕರಣಿ ಕೂಡ ಇದೆ. ಈಗ ನಾವು ಬಂದಿರೋದು 4 ಗಂಟೆ ಸುಮಾರಿಗೆ ಬಂದಿದ್ದೀವಿ. ಕೋಟೆ ಇನ್ನೂ ಕ್ಲೋಸ್ ಆಗಿದೆ. ಇನ್ನೂ ಕೋಟೆ ತೆರೆಯೋದು 5 ಗಂಟೆ ಅಂತ ಹೇಳಿದರು. ಅದರಿಂದ ನಾವು ವೇಟ್ ಮಾಡಬೇಕಾಗಿ ಬಂತು. ದೇವಸ್ಥಾನ ಈಗ ಓಪನ್ ಆಗಿದೆ. ಸಮಯ 5 ಗಂಟೆ ಆಗಿದ್ದರಿಂದ ದೇವಸ್ಥಾನ ಈಗ ಓಪನ್ ಮಾಡಿದ್ದಾರೆ. ತುಂಬ ಜನ ಈಗ ಬರ್ತಿದ್ದಾರೆ. ವೀಕೆಂಡ್ ಸಮಯ ಆದ್ದರಿಂದ ದೇವಸ್ಥಾನಕ್ಕೆ ಮತ್ತು ಇಲ್ಲಿ ಸನ್ಸೆಟ್ ಪಾಯಿಂಟ್ ಇದೆ ಆ ಕಡೆ, ಅಲ್ಲಿ ಕೂತ್ಕೊಂಡು ಸನ್ಸೆಟ್ ನೋಡಲಿಕ್ಕೆ ತುಂಬ ಜನ ಬರ್ತಾರೆ. ವಾತಾವರಣ ತುಂಬ ಚೆನ್ನಾಗಿದೆ. ವಿಶ್ರಾಂತಿಗಾಗಿ, ಒನ್ ಡೇ ಟ್ರಿಪ್ಗಾಗಿ ಇಲ್ಲಿ ಬರಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ಇದು ಕೋಟೆಯ ಮುಖ್ಯ ಬಾಗಿಲು. ಆ ಕಡೆ ಒಂದು ಬಾಗಿಲಿದೆ. ಇದು ತುಂಬ ಚೆನ್ನಾಗಿರಲಿಲ್ಲ. ಇತ್ತೀಚೆಗೆ ಇದನ್ನ ಸುಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇತ್ತೀಚೆಗೆ. ಈಗಿನೂ ಕಟ್ಟಿದ್ದಾರೇನೋ ಅನ್ನೋ ಥರ ಶುಚಿಯಾಗಿ ಮತ್ತು ಜೋಪಾನವಾಗಿ ಕಾಪಾಡಿಕೊಂಡಿದ್ದಾರೆ. ಇದು ದಿಡ್ಡಿ ಬಾಗಿಲು, ಅಂದರೆ ಮುಖ್ಯ ಬಾಗಿಲು ಆದಮೇಲೆ ಒಂದು ದಿಡ್ಡಿ ಬಾಗಿಲು ಅಂತ. ದಿಡ್ಡಿ ಬಾಗಿಲು ಅಂದರೆ ಮುಖ್ಯ ಬಾಗಿಲಿನ ಪಕ್ಕ ಒಂದು ಗೇಟ್ ಇರುತ್ತೆ. ಇನ್ನೊಂದು ಬಾಗಿಲು ಅಂತಲೂ ಹೇಳ್ಬೋದು. ಇಲ್ಲ ನೋಡಿ, ಇಲ್ಲೊಂದು ಬಾಗಿಲಿದೆ. ಇದು ದೇವಸ್ಥಾನಕ್ಕೆ ಹೋಗುವಂಥ ದಾರಿ, ಪುಷ್ಕರಣಿ ಮತ್ತು ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಕೋಟೆ ತುಂಬ ಸುಸಜ್ಜಿತವಾಗಿ ಸುಸ್ಥಿತಿಯಲ್ಲಿದೆ. ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ತುಂಬ ಜನ ಬರ್ತಿದ್ದಾರೆ ಕೋಟೆ ಮತ್ತು ದೇವಸ್ಥಾನ ನೋಡಲಿಕ್ಕೆ. ಇಲ್ಲೊಂದು ಪುಷ್ಕರಣಿ ಇದೆ, ತುಂಬ ಚೆನ್ನಾಗಿದೆ. ಬನ್ನಿ ತೋರಿಸ್ತೇನೆ ಪುಷ್ಕರಣಿನ. ಇಲ್ಲೊಂದು ನಾಗದೇವರು ಹುತ್ತದ ಪೂಜೆ ಮಾಡಿದ್ದಾರೆ. ಪುಷ್ಕರಣಿ ತುಂಬ ಹಳೆಯ ಕಾಲದ ಇದು ಪುಷ್ಕರಣಿ. ಅಂದರೆ ಹಬ್ಬ ಮತ್ತು ಉತ್ಸವಗಳಲ್ಲಿ ಈ ಕಲ್ಯಾಣಿಯಲ್ಲಿ ದೇವರ ಸ್ನಾನ ಮತ್ತು ಈ ಕಲ್ಯಾಣಿ ನೀರಿಂದಲೇ ದಿನನಿತ್ಯ ಅಭಿಷೇಕ ಮಾಡ್ತಾರೆ. ಕಲ್ಲನ್ನು ಕೊರೆದು, ಅಂದರೆ ನೈಸರ್ಗಿಕವಾಗಿ ಆಗಿರತಕ್ಕಂಥ ಒಂದು ಕಲ್ಯಾಣಿ ನೋಡಿ. ಅದಕ್ಕೆ ಮೆಟ್ಟಿಲುಗಳನ್ನು ಮಾಡಿ ಈ ರೀತಿಯಲ್ಲಿದೆ. ಒಂದು ರೇಂಜಲ್ಲಿ ಇಟ್ಕೊಂಡಿದ್ದಾರೆ, ಅಷ್ಟೊಂದೇನು ಶುಭ್ರವಾಗಿಲ್ಲ, ಕಾಪಾಡ್ಕೊಂಡಿದ್ದಾರೆ. ಅದಂತೂ ತುಂಬ ಖುಷಿ ಇದೆ, ಕಾಪಾಡ್ಕೊಂಡಿದ್ದಾರೆ ಅಂತ. ನೋಡಿ, ಅಲ್ಲಿ ಕಾಣಿಸ್ತಿರೋದು ತಿಮ್ಮರಾಯ ಸ್ವಾಮಿ ದೇವಾಲಯ ಮತ್ತು ಕಾಶಿ ವಿಶ್ವೇಶ್ವರಯ್ಯ ದೇವಾಲಯ. ಇದು ಪುಷ್ಕರಣಿ, ಅಲ್ಲಿನ ಪುಷ್ಕರಣಿ. ಈ ಸ್ಥಳವನ್ನು ಗೌತಮ ಕ್ಷೇತ್ರ ಎಂದೇ ಕರೀತಾರೆ. ಏಕೆಂದರೆ ಇಲ್ಲಿ ಗೌತಮ ಮಹರ್ಷಿಗಳು ತಮ್ಮ ಧ್ಯಾನವನ್ನು ಮಾಡ್ತಾಯಿದ್ರು. ಅದರಿಂದ ಇದನ್ನು ಗೌತಮ ಕ್ಷೇತ್ರ ಅಂತಲೂ ಕರೀತಾರೆ. ಇನ್ನು ಬೆಟ್ಟದಾಸನಪುರ ಕೋಟೆ ನೋಡಿ, ಇದು ನೀಳ ಮತ್ತು ಲಕ್ಷ್ಮೀ ದೇವಿಯರ ಸಮೇತ ಕೋಟೆ ತಿಮ್ಮರಾಯ ಸ್ವಾಮಿ ದೇವಾಲಯ. ಇದು ಗರುಡ ಗಂಬ, ಮುಂದೆ ಗರುಡ ದೇವರ ಮೂರ್ತಿ ಕೂಡ ಇದೆ. ಒಳಗೆ ಮೊಬೈಲ್ ಕ್ಯಾಮ್ರಾ ಏನೂ ಅಲೋ ಇಲ್ಲದೇ ಇರೋ ಕಾರಣ ನಾನು ನಿಮಗೆ ಒಳಗೆ ತೋರಿಸ್ಲಿಕ್ಕೆ ಆಗೋಲ್ಲ, ಏಕೆಂದರೆ ಬೇರೆಯವ್ರನ್ನೆಲ್ಲೇ ಸ್ಟಾಪ್ ಮಾಡಿದರು. ಒಳಗೆ ಕ್ಯಾಮ್ರಾ ಅಲೋ ಇಲ್ಲದಿರೋ ಕಾರಣ ನಿಮಗೆ ಫೋಟೋವನ್ನು ತೋರಿಸ್ತಾ ಇದ್ದೀನಿ. ಫೋಟೋನೂ ಸಿಗಲಿಲ್ಲ, ಸಿಕ್ಕಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲೇ ದರ್ಶನ ಮಾಡಿಕೊಳ್ಳಿ. ಇನ್ನು ಈ ಪುಷ್ಕರಣಿ ತುಂಬ ಚೆನ್ನಾಗಿದೆ.
ಇದರ ಪಕ್ಕದಲ್ಲೇ ಶ್ರೀ ಕಾಶಿ ವಿಶ್ವೇಶ್ವರಾಯ ಸ್ವಾಮಿ ದೇವಸ್ಥಾನ ಇದೆ. ಇದು ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಆದರೆ ಇದು ಕಾಶಿ ವಿಶ್ವೇಶ್ವರಾಯ ಸ್ವಾಮಿ ದೇವಾಲಯ. ಇಲ್ಲೂ ಕೂಡ ಒಳಗೆ ಅಲೋ ಇಲ್ಲದೆ ಇರೋ ಕಾರಣ ನಾನು ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಇನ್ನು ಈ ಕೋಟೆಯ ಇತಿಹಾಸ ನೋಡ್ತಾ ಹೋದರೆ ಸುಮಾರು ವರ್ಷಗಳ ಹಿಂದೆ ಅಂದರೆ ಆಗಿನ ಕಾಲದಲ್ಲಿ ಇಲ್ಲಿ ದಾಸಪ್ಪ ನಾಯಕನೆಂಬ ಪಾಳೆಗಾರ ಆಳ್ತಾ ಇದ್ದಂತೆ. ಒಂದು ಪಾಳೆ ಪಟ್ಟು ಮಾಡಿಕೊಂಡು ದಾಸಪ್ಪ ನಾಯಕ ಎಂಬ ಪಾಳೆಗಾರ ಆಳ್ತಿದ್ದಾನೆ. ಆದ್ದರಿಂದ ಈ ಊರಿಗೆ ಬೆಟ್ಟ ದಾಸನಪುರ ಅಂದರೆ ಬೆಟ್ಟ ಮತ್ತು ದಾಸಪ್ಪ ನಾಯಕ ಪ್ಲಸ್ ಪುರ ಅಂದರೆ ಊರು, ಬೆಟ್ಟ ದಾಸನಪುರ ಅಂತ ಈ ಜಾಗಕ್ಕೆ ಹೆಸರು ಬಂದಿದೆ. ನೋಡಿ ಅಲ್ಲೇ ಒಂದು ಸಣ್ಣ ಬಾಗಿಲು ಸಹ ಇದೆ. ಮತ್ತು ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಇದೇ ಮೂಲ ದೇವರು ಅಂದರೆ ಇದೇ ಮನೆ ದೇವರು ತಿಮ್ಮರಾಯ ಸ್ವಾಮಿ ಮನೆ ದೇವರಾಗಿದೆ. ಅದರಿಂದ ಉತ್ಸವಗಳು ತುಂಬ ಭರ್ಜರಿಯಿಂದ ಜರುಗ್ತವೆ. ಮತ್ತು ಆ ಕಲ್ಯಾಣಿ ಏನು ನೋಡಿದ್ರಿ, ಅದರಲ್ಲಿ ಸದಾಕಾಲ ನೀರಿರುತ್ತಂತೆ, ನೀರು ಬತ್ತದೇ ಇಲ್ವಂತೆ. ಆ ಕಲ್ಯಾಣಿಯಲ್ಲಿ ಸದಾಕಾಲ ನೀರಿರುತ್ತಂತೆ. ಆಗಿನ ಕಾಲದಿಂದನೂ ಬತ್ತೇ ಇಲ್ವಂತೆ ಆ ಕಲ್ಯಾಣಿ. ಮತ್ತು ಈ ಕೋಟೆಯನ್ನು ಗಂಗರ ರಾಜರು ಕಟ್ಟಿದ್ದಾರೆಂದು ಹೇಳಲಾಗ್ತದೆ. ಇದು ಒಂದು ಹರಿಹರರ ಸಂಗಮ ಸ್ಥಳ ಅಂದರೆ ಕಾಶಿ ವಿಶ್ವೇಶ್ವರ ಮತ್ತು ತಿಮ್ಮರಾಯ ಸ್ವಾಮಿ ಅಂದರೆ ವಿಷ್ಣು ಮತ್ತು ಶಿವರ ಅಂದರೆ ಹರಿ ಮತ್ತು ಹರರ ಸಂಗಮ ಸ್ಥಳ ಅಂತಲೇ ಪ್ರಸಿದ್ಧಿಯಾಗಿದೆ. ಏಕೆಂದರೆ ವಿಷ್ಣು ದೇವರು ಮತ್ತು ಶಿವ ದೇವರು ಒಂದೇ ಹತ್ರ ಇರೋದ್ರಿಂದ ಸಂಗಮ ಸ್ಥಳ, ಹರಿಹರರ ಸಂಗಮ ಸ್ಥಳ ಅಂದರೆ ಕಾಶಿ ಬಿಟ್ಟರೆ ಹರಿಹರ ಸಂಗಮ ಸ್ಥಳ ಅಂದರೆ ಇದೇ ಪ್ರದೇಶ ಅಂತ ಹೇಳಲಾಗ್ತದೆ. ಇನ್ನು ಬೆಟ್ಟದ ಮೇಲೆ ಕೋಟೆನ ಕಟ್ಟಿರೋದ್ರಿಂದ ಇದೇನು ಅಷ್ಟೊಂದು ಬಲಿಷ್ಠವಾದ ಕೋಟೆ ಅಲ್ಲ, ಒಂದು ತಾತ್ಕಾಲಿಕವಾಗಿ ಮಾಡಿಕೊಂಡಿರೋಂಥ ಒಂದು ಕೋಟೆ. ಒಂದು ರಕ್ಷಣೆಗಾಗಿ ಚಿಕ್ಕ ಪುಟ್ಟ ಪಾಳೆಯ ಪಟ್ಟುಗಳ ರಕ್ಷಣೆಗಾಗಿ ಮಾಡ್ಕೊಂಡಿರೋವಂಥ ಇದು ಕೋಟೆ. ಇನ್ನು ನೋಡಿದ್ರಲ್ಲ ಅಲ್ಲೊಂದು ಬಾಗಿಲು ಮತ್ತು ಅಲ್ಲೊಂದು ಬಾಗಿಲು ಬಿಟ್ಟರೆ ಇನ್ನೊಂದು ಸಣ್ಣ ಬಾಗಿಲು ನೋಡಿದ್ರೆ ಅಷ್ಟೇ ಬರೋದು. ಮತ್ತು ಇದು ಎರಡನೇ ದ್ವಾರ, ಆ ಕಡೆಯಿಂದ ಒಂದು ಬರುವಂಥ ದ್ವಾರ ಇದೆ. ಇದು ದೇವಸ್ಥಾನದ ಆಪೋಸಿಟ್ ಇರುವಂಥದ್ದು ದ್ವಾರ. ನೋಡಿ ಕೋಟೆಯ ಗೋಡೆಗಳು ತುಂಬ ಚೆನ್ನಾಗಿವೆ, ಬಟ್ ಅಷ್ಟೊಂದು ಎತ್ತರವಾಗೇನಿಲ್ಲ. ಮತ್ತು ಕೋಟೆಯ ಒಳಗೂ ಸುಸಜ್ಜಿತವಾಗಿ ಒಂದು ವಿಶಾಲ ಮೈದಾನದ ಥರ ಇದೆ. ಇನ್ನೂ ಈ ಕೋಟೆಯನ್ನು ಭದ್ರಪಡಿಸೋ ಚಿಂತನೆಯಲ್ಲಿ ಇದ್ದರು ಅನಿಸುತ್ತೆ. ಆದರೆ ಈ ಕೋಟೆಯ ಬೆಟ್ಟದ ಮೇಲೆ ಅಷ್ಟೊಂದು ಜಾಗ ಇಲ್ಲದೆ ಇರೋವಂತಹ ಕಾರಣ ಇಷ್ಟಕ್ಕೆ ಸುಮ್ಮನಾಗಿದ್ದಾರೆ ಅಂತ ಅನ್ನಿಸ್ತದೆ. ತುಂಬ ಚೆನ್ನಾಗಿ ರಕ್ಷಿಸಿಕೊಂಡಿದ್ದಾರೆ. ಮೇಲೊಂದು ದೀಪ ಇಡುವಂಥ ಒಂದು ಕಿಚ್ಚು ಹಾಯಿಸುವಂಥ ಒಂದು ಸ್ಥಳ ಇದೆ ಮೇಲೆ, ಅಲ್ಲಿಗೆ ಹೋಗಲಿಕ್ಕೆ ಬಿಡಲಿಲ್ಲ. ಚೆನ್ನಾಗಿದೆ. ಸಂಜೆ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ತುಂಬ ಜನ ಬರ್ತಾರೆ. ಮತ್ತು ವೈಕುಂಠ ಏಕಾದಶಿ, ಶಿವರಾತ್ರಿ ಅಂಥ ಸಮಯಗಳಲ್ಲಿ ತುಂಬ ಜನ ಇರ್ತಾರೆ ಇಲ್ಲಿ. ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಇಂಥ ಸ್ಥಳಗಳನ್ನು ಈ ಥರ ಒಂದು ಕಾಪಾಡಿಕೊಂಡ್ರೆ ಮುಂದಿನ ಪೀಳಿಗೆಗೆ ಯಾರೋ ಕೈ ಮುಗಿತಾ ಇದ್ದಾರೆ. ಮುಂದಿನ ಪೀಳಿಗೆಗೆ ನಾವು ಒಂದು ಐತಿಹಾಸಿಕ ಸ್ಮಾರಕವನ್ನು ಉಳಿಸಿಕೊಟ್ಟಂಥ ಒಂದು ತೃಪ್ತಿ ಸಿಗ್ತದೆ. ಮತ್ತು ಇಲ್ಲಿನ ಪ್ರಮುಖವಾದ ಆಚರಣೆ ಅಂದರೆ ಯುಗಾದಿ ಹಬ್ಬದ ನಂತರ 3 ದಿನಗಳ ನಂತರ ಜಾತ್ರೆ ಮಾಡ್ತಾರಂತೆ. ಅಂದರೆ ಅದರ ವಿಶಿಷ್ಟ ಏನಂದರೆ ಎಲ್ಲ ವರ್ಗದ ಅಂದರೆ ಎಲ್ಲ ಧರ್ಮದ ಜನರು ಸೇರಿ ಆ ಜಾತ್ರೆನ ಮಾಡ್ತಾರಂತೆ. ಅಂದರೆ ಅವರು ಕೂಡ ಪಲ್ಲಕ್ಕಿ ಹೊರೋದು ಎಲ್ಲದೂ ಮಾಡ್ತಾರಂತೆ. ಅಂದರೆ ಬೇರೆ ಬೇರೆ ದೇವರಿಂದ ಪಲ್ಲಕ್ಕಿ ಉತ್ಸವಗಳು ಇಲ್ಲಿಗೆ ಬರ್ತಾವಂತೆ. ಅದೊಂದು ಪ್ರಮುಖವಾದ ಆಚರಣೆ. ಶ್ರಾವಣ ಮಾಸದಲ್ಲೂ ಉಪವಾಸ, ವ್ರತ, ನಿಷ್ಠೆ, ನಿಯಮಗಳಿಂದ ಇಲ್ಲಿ ಪೂಜೆ ಮಾಡ್ತಾರೆ. ಮತ್ತು 33 ಹಳ್ಳಿಗಳಿಂದಲೂ ಭಕ್ತರು ತಮ್ಮ ಮನೆಯಿಂದ ಮಾಡಿದಂಥ ಅಡಿಗೆಗಳನ್ನು ತಗೊಂಡು ಬಂದು ಈ ದೇವಸ್ಥಾನದ ಮುಂದೆ ರಾಶಿ ಮಾಡಿ ಸಕಲ ಶಾಸ್ತ್ರಗಳಿಂದ ದೇವರುಗಳಿಗೆ ಪೂಜೆ ಸಲ್ಲಿಸಿ ಮತ್ತು ಅನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡ್ತಾರಂತೆ. ಇಲ್ಲಿಂದಲ್ಲ ರಾಜ್ಯದ ಮೂಲೆ ಮೂಲೆಯಿಂದನೂ ಜನ ಇಲ್ಲಿ ಬರುತ್ತಂತೆ. ನೋಡಿ ಎಷ್ಟು ಚೆಂದ ಇದೆ ಔಟ್ಸೈಡು. ತುಂಬ ಜನ ಬರ್ತಾಯಿದ್ದಾರೆ. ಸನ್ಸೆಟ್ ಪಾಯಿಂಟಿಗೂ ಕೂಡ ಅಲ್ಲಿ ಹೋಗ್ತಾರೆ. ಸನ್ಸೆಟ್ ಪಾಯಿಂಟ್ ಕೂಡ ನಿಮಗೆ ತೋರಿಸ್ತೇನೆ.
ನೋಡಿದ್ರಲ್ಲ ಸ್ನೇಹಿತರೆ, ಇದು ಬೆಟ್ಟದಾಸಪುರ ಕೋಟೆಯ ಒಂದು ಇತಿಹಾಸ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.